ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರಿಗೆ ಸಮಾಧಾನ, ಸಂತೋಷ, ಕೃಪೆಯು ಉಂಟಾಗಿದೆ. ಪ್ರಿಯ ದೇವ ಜನರೇ, ಪರಾತ್ಪರನಾದಂಥ ದೇವರು, ಅದ್ಭುತಗಳ ದೇವರು, ಅತಿಶಯಗಳ ದೇವರು. ಆತನು ಪರಂಜ್ಯೋತಿಯಾದ ದೇವರು, ಆತನು ನಿತ್ಯ ಸ್ವರೂಪನಾದ ದೇವರು, ಆತನು ನಿತ್ಯತ್ವದಲ್ಲಿ ವಾಸಿಸ್ತಾ ಇರುವಂಥ ಅದ್ಭುತವಾದ ದೇವರು. ಆತನ ಬಗ್ಗೆ ವರ್ಣಿಸಲಿಕ್ಕಾಗಲಿ, ಆತನನ್ನು ಹೇಳುವುದಕ್ಕೆ ಪದಗಳೇ ಸಾಲದು, ಅಷ್ಟು ಅದ್ಭುತವಾದ ದೇವರು ಆತನು. ಆ ಸೃಷ್ಟಿಕರ್ತನು ನಿತ್ಯ ಜ್ಯೋತಿ, ಪರಂಜ್ಯೋತಿ, ಮೃತ್ಯುಂಜಯನಾದಂಥ ಆ ದೇವರು ನಮ್ಮೊಬ್ಬೊಬ್ಬರನ್ನ ಅತಿಶಯವಾಗಿ ಪ್ರೀತಿಸಿದ್ದಾನೆ. ಆ ರಕ್ಷಕನಾದಂಥ ಯೇಸು ಕ್ರಿಸ್ತನು ನಮ್ಮೊಬ್ಬೊಬ್ಬರನ್ನ ಅತಿಶಯವಾಗಿ, ಅದ್ಭುತವಾಗಿ ಪ್ರೀತಿಸಿದ್ದಾನೆ. ಆ ಪ್ರೀತಿಗೆ ಮಾತುಗಳಿಲ್ಲ, ಆ ಪ್ರೀತಿಗೆ ವರ್ಣನೆ ಇಲ್ಲ. ಅವರು ತೋರಿಸಿದಂಥ ಅಪಾರವಾದ ಪ್ರೀತಿ ಅದು ಯೋಚಿಸುವುದಕ್ಕೂ ಮಾತ್ರವಲ್ಲದೆ ಆತನ ಬಗ್ಗೆ ಆತನ ಪ್ರೀತಿಯನ್ನು ವರ್ಣಿಸುವುದಕ್ಕೂ ಸಾಧ್ಯವೇ ಇಲ್ಲ. ಯಾಕೆಂದರೆ ದೇವಾದಿದೇವನೊಬ್ಬ, ರಾಜಾದಿರಾಜನೊಬ್ಬ, ಸಿಂಹಾಸನದ ಮೇಲೆ ಕುಳಿತಿರುವಂಥ ದೇವನೊಬ್ಬ ತನ್ನ ಆ ಸ್ವರ್ಗ ಲೋಕದಲ್ಲಿ ತಾನೇ ಸರ್ವಾಧಿಪತಿಯಾಗಿ ಜೀವಿಸ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಮಾನವನನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ, ಮನುಷ್ಯನನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ತನ್ನನ್ನೇ ಪರಿತ್ಯಾಗ ಮಾಡಿದ್ರಲ್ಲ, ತನ್ನನ್ನೇ ಅರ್ಪಿಸಿದ್ರಲ್ಲ. ತಾನು ಏಟುಗಳು ತಿಂದು ರಕ್ತ ಸೋರಿಸಿಕೊಂಡು ಜೀವ ಬಿಡಬೇಕಾದಂಥ ಅವಶ್ಯಕತೆಯಾದರೂ ಆತನಿಗೇನಿತ್ತು? ಆತನು ಸಿಂಹಾಸನದ ಮೇಲೆ ಕುಳಿತಿರ್ಬೋದಾಗಿತ್ತು. ಸಮಸ್ತವನ್ನು ಸೃಷ್ಟಿಸಿದವನು ಆತನೇ. ಸಮಸ್ತವನ್ನು ಪ್ರೀತಿ ಮಾಡಿ ಸಮಸ್ತವನ್ನು ತನ್ನ ಮೂಲಕವಾಗಿ ಸಮಸ್ತ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಆತನೇ. ಆತನು ಪರಂಜ್ಯೋತಿಯಾದ ದೇವರು. ಆತನು ಒಂದೇ ಒಂದು ಮಾತಿಗೆ ಆಕಾಶದ ನಕ್ಷತ್ರಗಳುಂಟಾದವು, ಆತನ ಒಂದೇ ಒಂದು ಮಾತಿಗೆ ಭೂಮಿ ಆಕಾಶಗಳುಂಟಾದವು, ಆತನು ಒಂದೇ ಒಂದು ಮಾತಿಗೆ ಸಮಸ್ತ ಉಂಟಾಯಿತು. ಅಂಥ ಅದ್ಭುತವಾದ ದೇವರು ನಮ್ಮನ್ನು ಪ್ರೀತಿ ಮಾಡಿ, ನಮ್ಮನ್ನು ಪ್ರೀತಿಸಿ, ನಮಗೋಸ್ಕರವಾಗಿ ತನ್ನದೆಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಬಂದ್ರಲ್ಲ, ಅವರ ಪ್ರೀತಿ ಎಷ್ಟು ಅತಿಶಯವಾದದ್ದು. ಅವರ ತ್ಯಾಗಕ್ಕೆ ಬದಲೇನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಅತಿಶಯವಾದ ದೇವರು, ಆ ಅದ್ಭುತನಾದ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಕೀರ್ತನೆಗಳು 125ನೇ ಕೀರ್ತನೆ 1ನೇ ವಚನದಲ್ಲಿ ಈ ರೀತಿ ಬಂದಿದೆ. ಅದ್ಭುತವಾದಂಥ ಒಂದು ವಚನ ಬರೆಯಲ್ಪಟ್ಟಿದೆ. ಯೆಹೋವನಲ್ಲಿ ಭರವಸವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುವುದು. ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವೂ ತನ್ನ ಜನರ ಸುತ್ತಲೂ ಇದ್ದಾನೆ. ಕೀರ್ತನೆಗಳು 125ನೇ ಕೀರ್ತನೆ 1-2ನೇ ವಚನದಲ್ಲಿ ಆ ಪರತ್ಪರನಾದ ದೇವರು ಎಷ್ಟು ಅದ್ಭುತವಾಗಿ ಬರೆದಿದ್ದಾನೆ. ನಮ್ಮನ್ನು ಕಾಯುವಂಥ ಕುರುಬನು, ನಮ್ಮನ್ನು ನಡೆಸುವಂಥ ಕುರುಬನು, ನಮ್ಮನ್ನು ಕಾಯುವಂಥ ಆ ಮಹಾ ದೇವರು ಆತನ ಹೇಳ್ತಾ ಇದ್ದಾನೆ, ಆತನಲ್ಲಿ ಭರವಸವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಈ ದಿನ ನಿನ್ನ ಭರವಸೆ ಯಾರು? ಈ ದಿನ ನೀನು ಯಾರ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇದ್ದಿ? ಅನೇಕರು ಕೆಲವು ಸಾರಿ ನಮ್ಮ ಭರವಸೆಗಳನ್ನು ಅನೇಕರ ಮೇಲೆ ಇಟ್ಟು ಬಿಡ್ತೇವೆ. ದಯವಿಟ್ಟು ನಿಮ್ಮ ಭರವಸೆಗಳನ್ನು ಮನುಷ್ಯರ ಮೇಲೆ ಇಡಬೇಡಿ. ನಿಮ್ಮ ಭರವಸೆಗಳನ್ನು ವ್ಯಕ್ತಿಗಳ ಮೇಲೆ ಇಡಬೇಡಿ. ನಿಮ್ಮ ಭರವಸೆಗಳನ್ನು ಯಾವುದೋ ಸೇವಕರ ಮೇಲೆ ಇಟ್ಟು ಬಿಡಬೇಡಿ. ಯಾರು ಕೂಡ ದೈವಿಕ ಮಹಿಮೆ ಇಲ್ಲದೆ, ದೇವ ಪ್ರಸನ್ನತೆ ಇಲ್ಲದೆ, ಕ್ರಿಸ್ತನ ಅಸಾನ್ನಿಧ್ಯವಿಲ್ಲದೆ ಅದ್ಭುತಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅತಿಶಯಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನೇ ಆಗಲಿ, ದೇವರ ಸೇವಕನಾದಂಥ ನಾನು ಕೂಡ ಸಭೆ ನಡೆಸ್ತಾ ಇದ್ದೇನೆ. ನನ್ನ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸ್ತಾ ಇದ್ದೇನೆ, ಕ್ರಿಸ್ತನ ಮಹಿಮೆ ಕಡೆಗೆ ನಡೆಸ್ತಾ ಇದ್ದೇನೆ. ಯಾರು ಕೂಡ ನಮಗೆ ಕ್ರಿಸ್ತನಿಲ್ಲದೆ ಅದ್ಭುತ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಕ್ರಿಸ್ತನಿಲ್ಲದೆ ಜನರನ್ನು ದೇವರ ಕಡೆಗೂ ನಡೆಸಲಿಕ್ಕಾಗಲ್ಲ. ಕ್ರಿಸ್ತನಿಲ್ಲದೆ ಪ್ರಸಂಗಿಸಲಿಕ್ಕೂ ಸಾಧ್ಯವಿಲ್ಲ. ನಮಗೆ ಮೂಲ ಕಾರಣ ಕ್ರಿಸ್ತನೇ. ನಮ್ಮ ಜೀವಿತಕ್ಕೆ ಆಧಾರ ಕ್ರಿಸ್ತನೇ. ನಮಗೆ ಪ್ರತಿಯೊಂದು ಕಾರ್ಯಕ್ಕೂ, ನಮ್ಮ ಜೀವಿತದ ಅಭಿವೃದ್ಧಿಗೂ, ಆಶೀರ್ವಾದಗಳಿಗೂ, ನಮ್ಮ ಜೀವಮಾನದ ಪ್ರತಿ ಕಾರ್ಯಗಳಿಗೂ ಕ್ರಿಸ್ತನೇ ಕಾರಣ. ಅದೇ ಕ್ರಿಸ್ತನ ಮೇಲೆ ಭರವಸೆ ಇರಬೇಕಾಗಿತ್ತು. ಕ್ರೈಸ್ತಿಯ ಸಮಾಜವೇ ಇದನ್ನು ವೀಕ್ಷಿಸ್ತಾ ಇರುವಂಥ ನೀವು ಯಾರೇ ಆಗಿರ್ರಿ, ಸಹೋದರ ಸಹೋದರಿ, ನಿನ್ನ ನಂಬಿಕೆ, ನಿನ್ನ ಭರವಸೆ ಕ್ರಿಸ್ತನ ಮೇಲೆ ಇರಲಿ. ಯಾವ ವ್ಯಕ್ತಿಗಳ ಮೇಲೆ ನೀನು ಭರವಸೆ ಇಡಬೇಡ. ಈ ಲೋಕದಲ್ಲಿ ಮನುಷ್ಯನು ಕೇವಲ ಉಸಿರಾಗಿದ್ದಾನೆ. ಮನುಷ್ಯನು ಕೇವಲ ಉಸಿರು. ಆ ಉಸಿರು ಹೋದ್ಮೇಲೆ ಇಟ್ಸ್ ಫಿನಿಶ್ಡ್, ಎಲ್ಲವೂ ವ್ಯರ್ಥವೇ. ಆದುದರಿಂದ ಸಮಸ್ತವನ್ನ ಸೃಷ್ಟಿ ಮಾಡಿದಂಥ, ಸಮಸ್ತಕ್ಕೂ ಆಧಾರ ಸಂಭೂತನಾಗಿರ್ತಕ್ಕಂಥ, ಸಮಸ್ತಕ್ಕೂ ಜೀವ ಸ್ವರೂಪನಾಗಿರ್ತಕ್ಕಂಥ, ಸಮಸ್ತ ಜೀವಿಗಳಿಗೆ ಆಧಾರ ಸಂಭೂತನಾಗಿರುವಂಥ ಪರತ್ಪರನ ಮೇಲೆ ಭರವಸೆ ಬಿಡ್ರಿ. ಎಷ್ಟೋ ಸಾರಿ ನಮ್ಮ ಭರವಸೆಗಳನ್ನು ನಮ್ಮ ಹಣದ ಮೇಲೆ ಇಟ್ಬಿಡ್ತೇವೆ.
ನಮ್ಮ ಭರವಸೆಗಳನ್ನು ನಮ್ಮ ಪಾಕೆಟ್ ಮೇಲೆ ಇಡ್ತೇವೆ. ನಮ್ಮ ಭರವಸೆಗಳನ್ನು ಯಾವುದೋ ಪ್ರವಾದಿಗಳ ಮೇಲೆ ಇಡ್ತೇವೆ. ನಮ್ಮ ಭರವಸೆಗಳನ್ನ ಯಾವುದೋ ದೇವರ ಸೇವಕರುಗಳ ಮೇಲೆ ಇಡ್ತೇವೆ. ನಮ್ಮ ಭರವಸೆಗಳನ್ನು ಯಾವ ಮಿರಾಕಲ್ಸ್ ಮಾಡೋರ ಮೇಲೆ ಇಡ್ತೇವೆ. ನಮ್ಮ ಭರವಸೆಗಳನ್ನು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಇಡ್ತೇವೆ. ನಮ್ಮ ಭರವಸೆಗಳನ್ನು ಯಾರ ಮೇಲೆ ಇಟ್ಬಿಡ್ತೇವೆ? ನೋ, ನಿಮ್ಮ ಭರವಸೆ ಯೆಹೋವನಲ್ಲಿರಲಿ. ಯೆಹೋವನಲ್ಲಿ ಭರವಸವಿಡುವವರು. ಇವತ್ತು ನಿನ್ನ ಭರವಸೆ ಯಾರು ಸಹೋದರ ಸಹೋದರಿ? ನಿನ್ನ ಭರವಸೆ ಯಾರಾಗಿದ್ದಾರೆ? ನಿನ್ನ ಕುಟುಂಬ ನಿನ್ನ ಭರವಸೆ ಆಗಿದೆಯಾ? ನಿನ್ನ ಕೆಲಸ ನಿನ್ನ ಭರವಸೆ ಆಗಿದೆಯಾ? ನಿನ್ನ ಆಸ್ತಿ ನಿನ್ನ ಭರವಸೆ ಆಗಿದೆಯಾ? ಇವತ್ತು ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ಕೋಟಿಗಟ್ಟಲೆ ಸಂಪಾದಿಸಿಕೊಂಡವರು ಕೂಡ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹಣದ ಐಶ್ವರ್ಯದಿಂದ ತುಂಬಿರುವಂಥವರು ಕೂಡ ತಮ್ಮ ಐಶ್ವರ್ಯವನ್ನು ಬಿಟ್ಟು ಲೋಕ ಬಿಟ್ಟು ಹೋಗ್ತಾ ಇದ್ದಾರೆ. ಅಕಾಲ ಮರಣಗಳನ್ನು ಅನುಭವಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ತಾವು ಸಂಪಾದಿಸಿದಂಥ ಸಮಸ್ತ ಐಶ್ವರ್ಯಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಯಾವುದು ನಿನ್ನಿಂದ ಬರೋದಿಲ್ಲ. ನೀನು ಭರವಸೆ ಇಡುವಂಥ ನಿನ್ನ ಹಣ ನಿನ್ನ ಜೊತೆ ಬರೋದಿಲ್ಲ. ನೀನು ಭರವಸೆ ಇಡುವಂಥ ವ್ಯಕ್ತಿಗಳು ನಿನ್ನ ಜೊತೆ ಬರೋದಿಲ್ಲ. ನೀನು ಭರವಸೆ ಇರುವಂಥ ಯಾವುದೇ ಕಾರ್ಯಗಳು ನಿನ್ನೊಂದಿಗೆ ಬರೋದಿಲ್ಲ. ನಿನ್ನೊಂದಿಗೆ ಸದಾಕಾಲ ಇರುವವರು ನೀನು ನಂಬಿರುವಂಥ ದೇವರು, ನೀನು ಆರಾಧಿಸ್ತಾ ಇರುವಂಥ ದೈವ, ನೀನು ಸ್ತುತಿಸ್ತಾ ಇರುವಂಥ ರಕ್ಷಕ, ನೀನು ಸ್ತುತಿಸ್ತಾ ಇರುವಂಥ ಪರಂಜ್ಯೋತಿಯಾದ ದೇವರು ನಿನ್ನೊಂದಿಗೆ ಇರ್ತಾನೆ. ಆದುದರಿಂದ ನಿನ್ನ ಜೀವಿತದಲ್ಲಿ ದೇವರ ಮೇಲೆ ಭರವಸೆ ಇರು. ದೇವರಲ್ಲಿ ನೀನು ಭರವಸೆ ಇರುವುದಾದರೆ ಕದಲುವುದೇ ಇಲ್ಲ. ಚೀಯೋನ್ ಪರ್ವತದಾಗಿ ಸ್ಥಿರವಾಗಿರುವಿ. ಪರ್ವತಗಳು ಸ್ಥಿರವಾಗಿರುವ ಹಾಗೆ ನಿನ್ನ ಜೀವಿತ ಸ್ಥಿರವಾಗಿರ್ತದೆ, ನಿನ್ನ ಬದುಕು ಸ್ಥಿರವಾಗಿರ್ತದೆ. ಯಾರ ಮೇಲೆ ನಂಬಿಕೆ, ಯಾರ ಮೇಲೆ ನಿನ್ನ ಭರವಸೆ? ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ. ಯಾರ ಮೇಲೆ ಭರವಸೆ ಇಡಬೇಡ. ಯಾವ ಆಶೀರ್ವಾದಗಳ ಮೇಲೆ ಭರವಸೆ ಇಡಬೇಡ. ಅದ್ಭುತಗಳಿಗಾಗಿ ಯಾರನ್ನ ಹಿಂಬಾಲಿಸಿ ಓಡಬೇಡ. ನಿನಗೆ ಆಶೀರ್ವಾದಗಳಿಗಾಗಿ ಯಾರನ್ನ ಹಿಂಬಾಲಿಸಿ ಓಡಬೇಡ. ಯಾವುದೋ ಪ್ರವಾದನೆಗಾಗಿ ಹಿಂದಿರುಗಿ ಓಡಬೇಡ. ರಕ್ಷಕನಾದಂಥ ಯೇಸು ಕ್ರಿಸ್ತನ ಪ್ರೀತಿಸುತ್ತಾ, ಆತನ ಆರಾಧಿಸುತ್ತಾ, ಆತನ ಸ್ತುತಿಸುತ್ತಾ, ಆತನಲ್ಲಿ ನೀನು ಆನಂದಿಸು. ಆತನೇ ನಿನ್ನ ಸ್ಥಿರಪಡಿಸ್ತಾನೆ. ನೀವು ಒಂದು ವೇಳೆ ನಿನ್ನ ಕೆಲಸ ಸ್ಥಿರತೆ ಇಲ್ಲ ಅಂತ ಭಯಪಡ್ತಾ ಇರ್ಬೋದು. ನಿನ್ನ ಆಸ್ತಿ ವಿಚಾರದಲ್ಲಿ ನೀನು ಸ್ಥಿರತೆ ಇಲ್ಲ ಅಂತ ಭಯಪಡ್ತಾ ಇರ್ಬೋದು. ಶತ್ರುಗಳ ವಿಷಯದಲ್ಲಿ ಅಯ್ಯೋ ನನ್ನ ಸ್ಥಿರತೆ ಇಲ್ಲವಲ್ಲ ಅಂತ ಭಯಪಡ್ತಾ ಇರ್ಬೋದು. ನಿನ್ನ ಕೆಲಸದ ಜಾಗದಲ್ಲಿ ಜನರ ಒತ್ತಡಗಳಿಗೆ, ಟೆನ್ಷನ್ಸ್ಗಳಿಗೆ ಒಳಗಾಗಿ ನನಗೆ ಸ್ಥಿರತೆ ಇಲ್ಲ, ಶೇಕ್ ಆಗ್ತಾ ಇದ್ದೇನೆ, ನನ್ನ ಕೆಲಸ ಶೇಕ್ ಆಗ್ತಾ ಇದೆ, ನನ್ನ ಬದುಕು ಶೇಕ್ ಆಗ್ತಾ ಇದೆ. ಭಯಪಡಬೇಡ. ಪರಾತ್ಪರನಾದ ದೇವರ ಮೇಲೆ ನಂಬಿಕೆ ಇಡು. ಆತ ನಿನ್ನೆಂದಿಗೂ ಕದಲಗೊಳಿಸನು. ಐ ವಿಲ್ ನೆವರ್ ಬಿ ಶೇಕನ್. ನೀ ದೇವರ ಮೇಲೆ ಭರವಸೆ ಇಡುವುದಾದರೆ, ಪರತ್ಪರನ ಮೇಲೆ ಸದಾಕಾಲ ಆತನ ಮೇಲೆ ಭರವಸೆ ಇಡು. ಆತನೇ ನಿನ್ನ ದೇವರು, ಆತನೇ ನಿನ್ನ ರಾಜನು, ಆತನೇ ನಿನ್ನ ರಕ್ಷಕನಾಗಿದ್ದಾನೆ. ಆತ ನಿನ್ನೆಂದಿಗೂ ಕೈ ಬಿಡೋದಿಲ್ಲ. ನಿನ್ನನ್ನು ಎಂದಿಗೂ ಆತನು ಒಂದು ಕ್ಷಣವೂ ಕೈ ಬಿಡದಂತೆ ದೇವರು. ಅದಕ್ಕೆ ತನ್ನ ಪರಲೋಕ ಸಂಸ್ಥಾನದ ಮಹಿಮೆಯನ್ನೇ ಬಿಟ್ಟು, ತನ್ನ ಕೋಟ್ಯಾಂತರ ದೇವದೂತರುಗಳ ಆ ಸಾನ್ನಿಧ್ಯವನ್ನೇ ಬಿಟ್ಟು, ಕೋಟ್ಯಾಂತರ ದೇವದೂತರುಗಳ ಆ ಒಂದು ಆರಾಧನೆಯನ್ನು ಬಿಟ್ಟು ನಿನಗೋಸ್ಕರ ನನಗೋಸ್ಕರ ಬಂದಿದ್ದಾರೆ ಅಂದರೆ ಅವರೆಷ್ಟು ಮಹಿಮೆ ಉಳ್ಳವರು ಇರಬೇಕು. ಅವ್ರು ನಿನ್ನ ಎಷ್ಟು ಪ್ರೀತಿಸಬಹುದು, ಅವ್ರು ನಿನ್ನ ಮೇಲೆ ಎಷ್ಟು ಕರುಣೆ ಇಟ್ಟಿರ್ಬೋದು, ಅವ್ರು ನಿನ್ನ ಮೇಲೆ ಎಷ್ಟು ದಯೆ ಇಟ್ಟಿರ್ಬೋದು, ಅವರು ನಿನ್ನನ್ನು ಎಷ್ಟು ಅಪಾರವಾಗಿ ಪ್ರೀತಿಸಿದ್ರೆ ತನ್ನ ಮಹಿಮೆಯನ್ನೇ ಬಿಟ್ಟು ಬಂದಿದ್ದಾರೆ. ಅಂತ ಮಹಿಮೆಯನ್ನೇ ಬಿಟ್ಟು ಬಂದಿರುವಂಥ ಆ ಪರಾತ್ಪರನಾದ ದೇವರು ನಿನ್ನನ್ನು ಸ್ಥಿರಪಡಿಸದೇ ಇರ್ತಾರ? ನಿನ್ನ ಪರಿಸ್ಥಿತಿಯಲ್ಲಿ ನಿನ್ನನ್ನು ಕೈ ಹಿಡಿದು ನಡೆಸದೇ ಇರ್ತಾರ? ನಿನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿನ್ನ ಜೀವಿತವನ್ನು ಕಟ್ಟದೇ ಇರ್ತಾರ? ನಿನ್ನ ಕಣ್ಣೀರಿನ ಸಮಯದಲ್ಲಿ ಕಣ್ಣೀರು ಒರೆಸದೇ ಇರ್ತಾರ? ನಿನ್ನ ಕುಟುಂಬದ ಅಲ್ಲಕಲ್ಲೋಲುವಾದಂಥ ಪರಿಸ್ಥಿತಿಗಳಲ್ಲಿ ಕೈ ಬಿಟ್ಬಿಡ್ತಾರ? ಎಂದಿಗೂ ಕೈ ಬಿಡಲ್ಲ. ಅವರ ಮೇಲೆ ಭರವಸೆ ಇಡಿ. ಅವರ ಮೇಲೆ ಭರವಸೆ ಇಟ್ಟಂತ ಯಾರು ಕೂಡ ಸೋತು ಹೋಗೋದಿಲ್ಲ. ಅವರ ಮೇಲೆ ಭರವಸೆ ಇಟ್ಟವರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ಅವರ ಮೇಲೆ ಭರವಸೆ ಇಟ್ಟವರು ಎಂದಿಗೂ ತಮ್ಮ ಜೀವಿತದಲ್ಲಿ ನಷ್ಟವನ್ನು ಅನುಭವಿಸೋದಿಲ್ಲ. ಒಂದು ವೇಳೆ ಜನರ ಮಾತು ನಂಬಿ, ಜನರ ಮೇಲೆ ನಂಬಿಕೆ ಇಟ್ಟು, ಮನುಷ್ಯರ ಮೇಲೆ ಭರವಸೆ ಇಟ್ಟು, ಯಾವುದೋ ಕಾರ್ಯಗಳ ಮೇಲೆ ಭರವಸೆ ಇಟ್ಟು ನಷ್ಟ ಅನುಭವಿಸಿರ್ಬೋದು, ಸೋತಿರ್ಬೋದು. ಯಾಕೆ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಿ? ಯಾಕೆ ದೇವ್ರ ಮೇಲೆ ಬೇಜಾರು ಮಾಡ್ಕೊಂಡಿದ್ದಿ? ಯಾಕೆ ದೇವರನ್ನ ಪ್ರಾರ್ಥನೆ ಕೇಳಲಿಲ್ಲ ಅಂತ ಯಾಕೆ ಅನ್ಕೊಳ್ತಾ ಇದ್ದಿ? ಇಲ್ಲ, ನೀನು ಆರಾಧಿಸುವಂಥ ದೇವರು ಮನುಷ್ಯರ ಹಾಗೆ ಅಲ್ಲ. ಅವರು ಅಪಾರವಾದ ಪ್ರೀತಿಯುಳ್ಳವರು, ಕರುಣೆಯುಳ್ಳವರು, ದಯೆಯುಳ್ಳವರು. ಅವರು ನಿನ್ನನ್ನು ಅಷ್ಟು ಹೆಚ್ಚಾಗಿ ಪ್ರೀತಿಸಿರುವುದೆಂದರೆ ಕಲವಾರು ಶಿಲ್ಪೆ ಮೇಲೆ ಆ ಗಾಯಗಳನ್ನ ಅನುಭವಿಸುತ್ತಾ ಕೊನೆ ಉಸಿರಿರುವವರೆಗೂ, ಕೊನೆ ರಕ್ತದಾನಿವರೆಗೂ ನಿನಗಾಗಿ ಅವರ ಶಿಲ್ಪೆ ಮೇಲೆ ನಿಂತರು. ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ. ಯೆಹೋವನ ಮೇಲೆ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗಿದ್ದಾರೆ, ಕದಲುವುದೇ ಇಲ್ಲ. ನೀನು ಕದಲೋದಿಲ್ಲ. ಒಂದು ವೇಳೆ ನಿನ್ನ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಕೆಲವು ಕಾರ್ಯಗಳು ಗಲಿಬಿಲಿ ಆಗ್ತಾ ಇರ್ಬೋದು, ಅತಿರೇಕಕ್ಕೆ ಹೋಗಿರ್ಬೋದು, ಕೆಲವು ಸಮಸ್ಯೆಗಳು ತೀರಾ ಆಗಿರ್ಬೋದು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅನುಭವಿಸ್ತಾ ಇರ್ಬೋದು, ಸಂಕಟಗಳ ಮೇಲೆ ಸಂಕಟ ಅನುಭವಿಸ್ತಾ ಇರ್ಬೋದು, ವೇದನೆ ಮೇಲೆ ವೇದನೆ ಅನುಭವಿಸ್ತಾ ಇರ್ಬೋದು. ಒಂದು ಕಷ್ಟ ಸರಿ ಹೋಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ಕಷ್ಟ, ಒಂದು ರೋಗ ಸರಿ ಹೋಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ರೋಗ.
ಒಬ್ಬ ವೈರಿಯಿಂದ ಬಿಡುಗಡೆ ಹೊಂದಿದೆ ಅಂದರೆ ಇನ್ನೊಬ್ಬ ವೈರಿ ಈ ರೀತಿಯಾಗಿ ಬರ್ತಿರ್ಬೋದು. ಭಯಪಡಬೇಡ. ನಿನ್ನ ಪರಾತ್ಪರನಾದ ದೇವರ ಮೇಲೆ ನಂಬಿಕೆ ಇಡು. ಸರ್ವಶಕ್ತನಾದ ದೇವರ ಮೇಲೆ ನಂಬಿಕೆ ಇಡು. ಭರವಸೆ ಅವರ ಮೇಲೆ ಇಡು. ಯಾವ ವ್ಯಕ್ತಿಗಳ ಮೇಲೆ ಇಡಬೇಡ, ಯಾವ ಜನರ ಮೇಲೆ ಇಡಬೇಡ, ಯಾವ ಕಾರ್ಯಗಳ ಮೇಲೆ ನಿನ್ನ ಭರವಸೆ ಇಡಬೇಡ. ದೇವರ ಮೇಲೆ ಭರವಸೆ ಇಡು, ನೀ ಕದಲೋದಿಲ್ಲ. ಚೀಯೋನ್ ಪರ್ವತದಾಗೆ ಇರ್ತಿ. ದೇವರು ನಿನ್ನ ಸುತ್ತಲೂ ಇದ್ದಾನಂತೆ. ದೇವರು ನಿನ್ನ ಸುತ್ತಲೂ ಇದ್ದಾನೆ. ಇದೊಂದು ಮಹಾಜ್ಞಾನ. ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯ ದೇವರ ಮಕ್ಕಳೇ. ಎಷ್ಟೋ ಸಾರಿ ನಾವು ಅನ್ಕೊಳ್ತೇವೆ ದೇವರು ಇಲ್ಲಿದ್ದಾನೆ, ನನ್ನ ಜೊತೆ ಇದ್ದಾನೆ. ಇಲ್ಲ, ನಿನ್ನ ಜೊತೆಯಲ್ಲೇ ಇದ್ದಾನೆ. ಕೀರ್ತನೆ 121ನೇ ಕೀರ್ತನೆಯಲ್ಲಿ ರೀತಿ ಬಂದಿದೆ, ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ನಿನ್ನ ನೆರಳು ಎಲ್ಲೋದ್ರೂ ನಿನ್ನ ಜೊತೆಯಲ್ಲಿರುವ ಹಾಗೆ ನಿನ್ನೊಂದಿಗೆ ಸದಾಕಾಲ ಯೇಸು ಇದ್ದಾನೆ. ಸದಾಕಾಲ ನಿನ್ನೊಂದಿಗಿದ್ದಾನೆ. ಸದಾಕಾಲ ನಿನ್ನ ಕುಟುಂಬದೊಟ್ಟಿಗಿದ್ದಾನೆ. ಸದಾಕಾಲ ನಿನ್ನ ಮಕ್ಕಳೊಟ್ಟಿಗಿದ್ದಾನೆ. ಸದಾಕಾಲ ನಿನ್ನ ಕೆಲಸ ಕಾರ್ಯಗಳೊಟ್ಟಿಗಿದ್ದಾನೆ. ಆತನು ಜೀವ ಸ್ವರೂಪನಾದ ದೇವರಲ್ವಾ? ಆತನು ಮಹಿಮೆಯುಳ್ಳ ದೇವರಲ್ವಾ? ನಿನ್ನೊಂದಿಗಿದ್ದಾನೆ. ಆತನು ನಿನ್ನ ಜೊತೆಯಲ್ಲೇ ಇದ್ದಾನೆ. ಆತನು ಭಯಪಡಬೇಡ, ನಿರಾಶನಾಗಬೇಡ, ಸೋತು ಹೋಗಬೇಡ. ಕರ್ತನಿಗಾಗಿ ನಿಲ್ಲು. ಕರ್ತನಿಗೋಸ್ಕರವಾಗಿ ಬದುಕು. ದೇವರನ್ನೇ ಹಿಂಬಾಲಿಸು. ದೇವರನ್ನೇ ಆರಾಧಿಸು. ನಿನ್ನ ನೆಚ್ಚಿನಾದ ತಂದೆಯನ್ನು ಸ್ತುತಿಸಿ ಆತನ್ನು ಆರಾಧಿಸು. ಆತನ ಜೀವಿತವನ್ನು ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ. ಆತ ನಿನ್ನ ಬದುಕನ್ನು ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಸ್ಥಿರಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಸ್ಥಿರಪಡಿಸ್ತಾನೆ. ನೀನು ಶೇಕ್ ಆಗೋದಿಲ್ಲ. ಶೇಕ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ನಿನ್ನ ಬದುಕು ಶೇಕ್ ಆಗೋ ರೀತಿಯಲ್ಲಿ ಅನುಭವ ಆಗ್ತಾ ಇದೆಯಾ? ಶೇಕ್ ಆಗ್ತಾ ಇರುವಂಥ ಕುಟುಂಬ ಜೀವಿತದಲ್ಲಿ ಶೇಕ್ ಆಗ್ತಾ ಇದೆಯಾ? ಕೆಲಸದ ವಿಷಯದಲ್ಲಿ ಶೇಕ್ ಆಗ್ತಾ ಇದೆಯಾ? ಭಯಪಡಬೇಡ, ನೀನು ಸೋಲಲ್ಪಡೋದಿಲ್ಲ. ನಿನ್ನ ಜೀವಿತ ಸ್ಥಿರವಾಗಿ ನಿಲ್ಲಲ್ಪಡ್ತದೆ, ಗಟ್ಟಿಯಾಗಿ ನಿಲ್ಲಲ್ಪಡ್ತದೆ. ನೀನು ಕರ್ತನಿಗಾಗಿ ದೊಡ್ಡ ಕಾರ್ಯ ಮಾಡಿದೆ. ದೇವರ ಮೇಲೆ ಮಾತ್ರ ಭರವಸೆ ಇರಲಿ. ಕೀಪ್ ಯುವರ್ ಟ್ರಸ್ಟ್ ಇನ್ ಗಾಡ್. ಕೀಪ್ ಯುವರ್ ಟ್ರಸ್ಟ್ ಆನ್ ಗಾಡ್. ಡೋಂಟ್ ಟ್ರಸ್ಟ್ ಎನಿವನ್ ಇನ್ ದಿಸ್ ವರ್ಲ್ಡ್. ಲೋಕದಲ್ಲಿ ಯಾರ ಮೇಲೆ ನಂಬಿಕೆ ಇಡಬೇಡ, ಪರಾತ್ಪರನಾದ ದೇವರ ಮೇಲೆ ಮಾತ್ರ. ಅವ್ರು ನಂಬಿಕೆಸ್ತನಾದ ದೇವರು. ನೀನು ಹೇಳ್ತಾ ಇದೀಯಾ ಜನರ ಮೇಲೆ ಭರವಸೆ ಇಟ್ಬಿಟ್ಟೆ, ಇವ್ರ ಹತ್ರ ಏನೋ ನಡೆಯುತ್ತಂತ ಓದಿ ಮೋಸ ಹೋದೆ, ಕೈ ಸುಟ್ಕೊಂಡೆ, ಅವ್ರ ಹತ್ರ ಹೋದೆ, ಅಲ್ಲಿ ಹೋದೆ, ಈ ಸಭೆಗಳಿಗೆ ಹೋದೆ, ದೇವರ ಎಲ್ಲ ಕಡೆ ನಷ್ಟ ಅನುಭವಿಸ್ದೆ, ಎಲ್ಲ ಕಡೆ ತೊಂದರೆಗಳು ಅನುಭವಿಸ್ದೆ, ಎಲ್ಲ ಕಡೆ ವೇದನೆಗಳು ಅನುಭವಿಸ್ದೆ, ಮನುಷ್ಯರಿಂದ ಬರೀ ಕಷ್ಟನೇ ಅನುಭವಿಸ್ತಾ ಇದ್ದೀನಿ. ಮನುಷ್ಯರಿಂದ ಕಷ್ಟ ಅನುಭವಿಸಿರ್ಬೋದು, ಮನುಷ್ಯರಿಂದ ವೇದನೆ ಅನುಭವಿಸಿರ್ಬೋದು, ಮನುಷ್ಯರಿಂದ ಕೈ ಬಿಡಲ್ಪಟ್ಟಿರ್ಬೋದು, ಮನುಷ್ಯರಿಂದ ತುಚ್ಛೀಕರಿಸಲ್ಪಟ್ಟಿರ್ಬೋದು. ಬಟ್ ನಿನ್ನ ದೇವರಿಂದಲ್ಲ. ನಿನ್ನ ದೇವರು ನಿನ್ನೊಂದಿಗಿದ್ದಾನೆ. ನಿನ್ನ ದೇವರಿಂದ ಎಂದಿಗೂ ಕೈ ಬಿಡಲು. ಆತನು ಪರಾತ್ಪರನಾದ ದೇವರು, ಕರುಣಾಮಯನಾದ ದೇವರು, ದೀರ್ಘಶಾಂತನಾದ ದೇವರು, ದೀರ್ಘಶಾಂತನಾದಂಥ ಆತ್ಮಪ್ರಿಯನಾದಂಥ ದೇವರು. ಆತನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ. ನಿನ್ನ ನಡೆಸ್ತಾನೆ, ಕಟ್ತಾನೆ, ಆಶೀರ್ವದಿಸ್ತಾನೆ. ಅವರ ಮೇಲೆ ಭರವಸೆ ಇಡ. ಇಷ್ಟು ದಿನ ಯಾವುದ್ರ ಮೇಲೆ ಭರವಸೆ ಇಟ್ಟಿದ್ದು ಗೊತ್ತಿಲ್ಲ. ನಿನ್ನ ಮೇಲೆ ದೇವರ ಮೇಲೆ ಭರವಸೆ ಇಡು. ದೇವರ ಮೇಲೆ ಭರವಸೆ ಇಡೋದಂದ್ರೆ ಅರ್ಥ ಏನು? ಸ್ವಾಮಿ, ನನ್ನ ಕೈನಿಂದ ಏನು ಸಾಧ್ಯ ಇಲ್ಲ, ನನ್ನಿಂದ ಏನೂ ಆಗಲ್ಲ, ನಾನು ಎಲ್ಲರೂ ನಂಬಿ ಮೋಸ ಹೋಗಿದ್ದೀನಿ, ಎಲ್ಲ ಕಾರ್ಯಗಳು ನನ್ನ ಕೈನಲ್ಲಿ ಏನೂ ಆಗ್ತಾ ಇಲ್ಲ, ಬಲಹೀನನಾಗಿ ಹೋಗಿದ್ದೀನಿ. ಈಗ ನೀನೇ ನನ್ನ ಜೀವಿತದಲ್ಲಿ ಏನೋ ಕಾರ್ಯ ಮಾಡು, ನನ್ನ ಬದುಕಿನಲ್ಲಿ ಏನೋ ಕಾರ್ಯ ಮಾಡು, ನನ್ನ ಕುಟುಂಬದಲ್ಲಿ ನೀನು ಕಾರ್ಯ ಮಾಡಪ್ಪ. ನಾನು ನಿನ್ನ ಕಾರ್ಯ ನೋಡಬೇಕಪ್ಪ, ನಿನ್ನ ಬದುಕಿನ ನಿನ್ನ ಆಶೀರ್ವಾದವನ್ನು ಕಾಣಬೇಕಪ್ಪ. ವಾಕ್ಯವನ್ನು ಸಾರ್ತಿರುತ್ತ ನನ್ನ ಜೀವಿತದಲ್ಲಿ ಕೂಡ ಅನೇಕರಿಂದ ಮೋಸ ಹೋದೆ ನಾನು, ಅನೇಕರಿಂದ ಕಷ್ಟ ಅನುಭವಿಸಿದೆ ನಾನು, ಅನೇಕರಿಂದ ವೇದನೆ ಅನುಭವಿಸಿದೆ, ಅವಮಾನಗಳನ್ನು ಅನುಭವಿಸಿದೆ, ತಿರಸ್ಕಾರಗಳನ್ನು ಅನುಭವಿಸಿದೆ, ನಿಂದನೆಗಳನ್ನ ಹಾಕಿಸಿಕೊಂಡೆ. ಎಲ್ಲವನ್ನ ಕ್ರಿಸ್ತನಿಗಾಗಿ ಕಳ್ಕೊಂಡು ಕಸವೆಂದೆನಿಸಿ ಎಲ್ಲವನ್ನ ಕಳ್ಕೊಂಡೆ. ಆದರೆ ಕ್ರಿಸ್ತನ ಮೇಲೆ ಭರವಸೆ ಇಟ್ಟಿದ್ದರಿಂದ ಇವತ್ತು ಬದುಕಿದ್ದೇನೆ. ಕ್ರಿಸ್ತನ ಮೇಲೆ ಭರವಸೆ ಇಟ್ಟಿದ್ದರಿಂದ ಇವತ್ತು ಮುಂದೆ ಸಾಗ್ತಾ ಇದ್ದೇನೆ. ಕ್ರಿಸ್ತನ ಮೇಲೆ ಭರವಸೆ ಇಟ್ಟಿದ್ದರಿಂದ ಸ್ಥಿರವಾಗಿ ನಿಂತಿದ್ದೇನೆ, ಸೋತಲಿಲ್ಲ. ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇನೆ. ಕಾರಣ ಅವರ ಮೇಲೆ ಇಟ್ಟಂಥ ಭರವಸೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾರ ಮೇಲೆ ಭರವಸೆ ಇಟ್ಟಿದೆ? ನನ್ನ ಹಿಂಸಾ ಕಾಲಗಳಲ್ಲಿ ಯಾರು ನನ್ನೊಟ್ಟಿಗಿರಲಿಲ್ಲ. ಅನೇಕರು ಇವತ್ತು ಅನೇಕ ನಿಂದೆಗಳನ್ನ ಹಾಕ್ತಾ ಇದ್ದಾರೆ. ಆದರೆ ನನ್ನ ಹಿಂಸೆಯ ಕಾಲಗಳಲ್ಲಿ ಕ್ರಿಸ್ತನಿಗಾಗಿ ನಾನು ನಿಂತ್ಕೊಂಡೆ. ಕುಟುಂಬದವರಿಂದ ತಿರಸ್ಕರಿಸಲ್ಪಟ್ಟೆ. ಅನೇಕ ಕ್ರಿಸ್ತ ವಿರೋಧಿಗಳಿಂದ ಏಟುಗಳು ತಿಂದು, ಸ್ಟೇಷನ್ಸ್ಗಳಲ್ಲಿ ಏಟುಗಳು ತಿಂದು ಅನೇಕ ಸಮಸ್ಯೆಗಳು ಅನುಭವಿಸುವಾಗ ಯಾರೂ ನನ್ನ ಜೊತೆ ಇರಲಿಲ್ಲ. ನನ್ನ ಜೊತೆ ಇದ್ದಿದ್ದು ನನ್ನ ಪರಾತ್ಪರನಾದ ದೇವರು, ನಾನು ನಂಬಿಕೆ ಇಟ್ಟ ಪರಾತ್ಪರನಾದ ದೇವರು, ನನ್ನ ಭರವಸೆ ಇಟ್ಟ ನನ್ನ ಸೃಷ್ಟಿಕರ್ತನಾದ ದೇವರು. ನಾನು ಯಾವ ಆತನ ಮೇಲೆ ಭರವಸೆ ಇಟ್ಟಿದ್ದೇನೋ ಆತನು ಜೀವಸ್ವರೂಪನೆಂದು ಬಲ್ಲೆನು. ಆ ಜೀವಸ್ವರೂಪನು ಜೀವಿಸ್ತಾ ಇದ್ದಾನೆ, ನಿನ್ನನ್ನು ಎಂದಿಗೂ ಕೈ ಬಿಡನು. ಆ ಜೀವಸ್ವರೂಪ ನಿನ್ನೊಂದಿಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅಬ್ರಹಾಮನಿಂದ ಕೈ ಬಿಡಲ್ಪಟ್ಟಂಥ ಹಾಗರಳು ನನ್ನನ್ನು ನೋಡುವಾತನ ನಾನು ಎಲ್ಲಿಯೂ ನೋಡಿದ್ದೇನಲ್ಲ ಅಂತ ಹೇಳಿ ಆತನಿಗೆ ಲಾಯಿರೋಯಿ ಅಂತ ಹೆಸರಿಟ್ಲು. ಅಂದರೆ ಅದರ ಅರ್ಥ ನಾನು ನೋಡುವ ಜೀವಸ್ವರೂಪನಾದ ದೇವರು. ನಿನ್ನ ಜೀವಸ್ವರೂಪನ ಬದುಕಿದ್ದಾನೆ, ನಿನ್ನ ಜೀವಸ್ವರೂಪ ನಿನ್ನೊಂದಿಗಿದ್ದಾನೆ, ನಿನ್ನ ಜೀವಸ್ವರೂಪನು ಸದಾ ಬದುಕುವವನು.
ದೇವರ ವಾಕ್ಯದಲ್ಲಿ ಪ್ರಕಟಣೆಯಲ್ಲಿ ಬರೆದಿದೆ, ಗೋ ಸತ್ತವನಾಗಿದ್ದೇನೆ, ಈಗ ಯುಗಾಂತರಗಳಲ್ಲಿ ಜೀವಿಸುವನಾಗಿದ್ದೇನೆ. ಎಂಥ ಅಪ್ರಮೇಯವಾದ ದೇವರಾತನು, ಎಂಥ ಮಹಿಮೆಯುಳ್ಳ ದೇವರಾತನು. ಆ ಮಹಿಮೆಯೊಂದಿಗೆ ಎದ್ದಿರುವಂಥ ದೇವರು ಹೇಳ್ತಾ ಇದ್ದಾರೆ, ನಾನು ಜೀವಿಸ್ತಾ ಇದ್ದೇನೆ ಮಗನೇ, ನಾನು ಜೀವಿಸ್ತಾ ಇದ್ದೇನೆ ಮಗಳೇ, ನಾನು ನಿನ್ನೊಂದಿಗೆ ಇರ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ, ನಿನ್ನನ್ನು ನಡೆಸ್ತೇನೆ, ನಿನ್ನ ಆಧರಿಸ್ತೇನೆ, ನಿನ್ನನ್ನು ಕದಲಗೊಳಿಸೇನೆ, ನಿನ್ನನ್ನು ಕದಲಗೊಳಿಸಲು ಸ್ಥಿರವಾಗಿ ನಿಲ್ಲಿಸ್ತಾನೆ. ಕೆಲಸದ ಜಾಗದಲ್ಲಿ ಏನೋ ಭಯ ಪಡ್ತಾ ಇದೆಯಾ, ದೇವರು ಸ್ಥಿರವಾಗಿ ನಿನ್ನ ನಿಲ್ಲಿಸ್ತಾನೆ. ಕುಟುಂಬದ ವಿಚಾರದಲ್ಲಿ ಅಯ್ಯೋ ನನ್ನ ಕುಟುಂಬ ಏನಾಗುತ್ತೆ ಅಂತ ಭಯ ಪಡ್ತಾ ಇದೆಯಾ, ನಿನ್ನ ಕುಟುಂಬವನ್ನು ಸ್ಥಿರಪಡಿಸ್ತಾನೆ. ನಿನ್ನ ಮಕ್ಕಳ ವಿಚಾರದಲ್ಲಿ ದುಃಖಿಸ್ತಾ ಇದೆಯಾ, ನಿನ್ನ ಮಕ್ಕಳನ್ನು ಕೂಡ ಸ್ಥಿರಪಡಿಸ್ತಾನೆ. ಅವರ ಮೇಲೆ ಭರವಸೆ ಇರು, ದೇವರ ಮೇಲೆ ಮಾತ್ರ ಭರವಸೆ ಇಟ್ಟು ನಿನ್ನ ದೇವರನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ವಾಕ್ಯವನ್ನು ಓದುತ್ತಾ ನಿನ್ನ ಜೀವಿತವನ್ನು ವಾಕ್ಯಕ್ಕೆ ಹಾಕಿಕೊಂಡು ಮುಂದೆ ಸಾಗು. ಕರ್ತನು ಖಂಡಿತವಾಗಲೂ ನಿನ್ನನ್ನು ನಡೆಸ್ತಾನೆ, ನಿನ್ನನ್ನು ಎಂದಿಗೂ ಕದಲಗೊಳಿಸಲು. ಆ ಜೀವ ಸ್ವರೂಪನು ನಿನ್ನ ದೇವರು, ಸದಾ ಜೀವಿಸುವವನಾದ ಆ ದೇವರು ನಿನ್ನನ್ನು ಕದಲಗೊಳಿಸಲು. ನಂಬಿದನ್ನ ಆತನೊಟ್ಟಿಗೆ ಸಂಬಂಧ ಇಟ್ಕೋ, ಆತನನ್ನು ಪ್ರೀತಿಸು, ಆತನನ್ನು ಆರಾಧಿಸು, ಆತನನ್ನು ಸೇವಿಸು, ಆತನ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮುಂದೆ ಹೊರಡು. ಜಯದ ಜೀವಿತವನ್ನು ಕಾಣುವಿ. ಸ್ಥಿರವಾಗಿ ನೀನು, ನಿನ್ನ ಕುಟುಂಬ, ನಿನ್ನ ಕೆಲಸ, ಬಿಸಿನೆಸ್, ಸೇವೆಗಳು ಸ್ಥಿರವಾಗಿ ನಿಲ್ಲುತ್ತೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಮಾತ್ರವಲ್ಲದೆ ಕರ್ತನು ಈ ವಾಕ್ಯಗಳನ್ನು ಕೇಳಿದಾಗ ನಿಮ್ಮನ್ನು ಕರ್ತನು ಪ್ರೇರೇಪಿಸುವುದಾದರೆ, ಕರ್ತ ನಿಮ್ಮನ್ನು ನಡೆಸುವುದಾದರೆ ನಿಮ್ಮ ಪ್ರಾರ್ಥನೆಗಳನ್ನು ನಾವು ಕಳಿಸ್ಬೋದು. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.